ಗೋಪೂಜೆ ಮೂಲಕ ಪೂರ್ಣ ಪ್ರಜ್ಞಾ ಶಾಲೆಯಲ್ಲಿ ಸಂಕ್ರಾಂತಿ ಸಂಭ್ರಮ. ಮಕ್ಕಳಿಗೆ ಹಿಂದೂ ಹಬ್ಬಗಳ ಮಹತ್ವ ಸಾರಿದ ಶಾಲಾಡಳಿತ ಮಂಡಳಿ ಮತ್ತು ಶಿಕ್ಷಕರಿಂದ ಕಬ್ಬು ಮತ್ತು ನವಧಾನ್ಯಗಳಿಗೆ ಪೂಜೆ, ಚಿನ್ನರಿಂದ ಗಾಳಿಪಟದ ಹಾರಾಟ. ಪ್ರಕೃತಿಯ ಸೊಬಗು, ಅವರಿಯ ಸುಗುಡು, ಮುದುಡುವ ಚಳಿಯೊಂದಿಗೆ ಬರುವ ಸಂಕ್ರಾಂತಿ ಹಬ್ಬವನ್ನ ಪೂರ್ಣ ಪ್ರಜ್ಞಾ ಶಾಲೆಯಲ್ಲಿ ಮಕ್ಕಳು ಗುರುಗಳೊಂದಿಗೆ ಸೇರಿ ವಿಶೇಷವಾಗಿ ಆಚರಿಸಿ ಕುಣಿದು ಕುಪ್ಪಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಪೂರ್ಣ ಪ್ರಜ್ಞಾ ಶಾಲೆಯ ಆಡಳಿತ ಮಂಡಳಿ ಸಂಕ್ರಾಂತಿಯ ಮುನ್ನಾ ದಿನವಾದ ಸೋಮವಾರ ಶಾಲಾ ಆವರಣದಲ್ಲಿಯೇ ಗೋವು, ಆಡು, ಕುರಿ, ಮೇಕೆ, ಕಬ್ಬು, ಬೆಲ್ಲದೊಟ್ಟಿಗೆ ತಳಿರು ತೋರಣ ಕಟ್ಟಿ ಸಿರಿಧಾನ್ಯಗಳ ರಾಶಿಯ ಸುತ್ತ ಪುಷ್ಪ ರಂಗೋಲಿ ಬಿಡಿಸಿ ಹಬ್ಬದ ಸಂಭ್ರಮವನ್ನ ಶಾಲೆಯಲ್ಲೇ ನಿರ್ಮಾಣ ಮಾಡಿದ್ರು. ಮಕ್ಕಳೊಂದಿಗೆ ಜಾನುವಾರುಗಳಿಗೆ ಪೂಜೆ ಸಲ್ಲಿಸಿದರಲ್ಲದೆ ಚಿನ್ನರಿಂದ ಹಾಡು, ನೃತ್ಯ ಮಾಡಿಸಿ ಕುಣಿಸಿದರಲ್ಲದೆ ಎಳ್ಳು ಬೆಲ್ಲವನ್ನ ನೀಡುವ ಮೂಲಕ ಹಬ್ಬದ ಮಹತ್ವವನ್ನ ಮಕ್ಕಳಿಗೆ ಆಚರಣೆಯ ರೂಪದಲ್ಲಿ ತಿಳಿಸುವಲ್ಲಿ ಯಶಸ್ವಿಯಾದರು. ಸಂಸ್ಥೆಯ ಕಾರ್ಯದರ್ಶಿ ಶೈಲಜಾ ಮಾತನಾಡಿ, ಹಿಂದೂ ಸಂಪ್ರದಾಯದಂತೆ ಸಂಕ್ರಾಂತಿಯ ದಿನ ಸೂರ್ಯನು ಪಥ ಬದಲಿಸುತ್ತಾನೆ ಎಂಬ ನಂಬಿಕೆ ಇದೆ. ಧನುರ್ ರಾಶಿಯನ್ನ ತೊರೆದು ಮಕರ ರಾಶಿಗೆ ಸೂರ್ಯನು ಪ್ರಯಾಣ ಬೆಳೆಸುತ್ತಾನೆ. ಈ ವೇಳೆಯಲ್ಲಿ ಚಳಿ ಹೆಚ್ಚಿಸುವ ಕಾರಣ ರಾಸುಗಳಿಗೆ ಪೂಜೆ ಮಾಡಿ ಕಿಚ್ಚು ಹಾಯಿಸುತ್ತಾರೆ. ಮೇಲಾಗಿ ಮನೆಯಲ್ಲಿ ಎಳ್ಳು ಬೆಲ್ಲ ಬೀರುತ್ತಾರೆ. ಎಳ್ಳು ಬೆಲ್ಲ ತಿನ್ನುವ ಮೂಲಕ ಸಿಹಿ ಕಹಿ ಎರಡನ್ನೂ ಸಮಭಾವದಲ್ಲಿ ಸ್ವೀಕರಿಸಬೇಕು ಎಂಬ ಸಂದೇಶವು ಇದರಲ್ಲಿದೆ ಎಂದು ಹೇಳಿದರು. ಆಚರಣೆ ಮಾಡಿದ ಮಕ್ಕಳಿಗೆ ತುಂಬಾ ಖುಷಿಯಿಂದ ಅವರು ಗಾಳಿಪಟನ ಹಾರಿಸಿದ್ರು. ನಮಗೆ ಜನವರಿಯಲ್ಲಿ ಬರೋ ವರ್ಷದಲ್ಲಿ ಮೊದಲನೇ ಸಂಕ್ರಾಂತಿ ಹಬ್ಬ. ನಮಗೆ ನಾವು ತುಂಬಾ ಮಕ್ಕಳ ಜೊತೆ ಖುಷಿ ಪಟ್ವಿ. ಮಕ್ಕಳಾಗಿ ನಾವು ನಲಿದ್ವಿ ಅವ್ರ ಜೊತೆ. ಸಂಕ್ರಾಂತಿ ರೈತರ ಹಬ್ಬವಾಗಿದೆ. ದೇಶದ ಯಾವ ಮೂಲೆಯಲ್ಲಿಯೇ ಆಗಲಿ ಈ ಹಬ್ಬವನ್ನ ಏಕ ರೀತಿಯಲ್ಲಿ ಅಂದರೆ ಗೋವುಗಳ ಮೈ ತೊಳೆದು ಅಲಂಕಾರ ಮಾಡಿ ಪಾದಪೂಜೆ ಮಾಡುತ್ತಾರೆ. ತಾವು ಬೆಳೆದ ದವಸ ಧಾನ್ಯಗಳ ರಾಶಿಗೆ ಕೂಡ ಪೂಜೆ ಮಾಡಿ ಮನೆಗೆ ತಂದು ತುಂಬಿಸಿಕೊಳ್ಳುತ್ತಾರೆ. ಹೀಗಾಗಿ ಸಂಕ್ರಾಂತಿ ಗೋವುಗಳ ಹಬ್ಬ, ರೈತರ ಹಬ್ಬವಾಗಿದೆ. ಪೂಜೆಗೂನ ಕೂಡ ರೈತರು ಬೆಳೆದ ಬೆಳೆಗಳನ್ನೇ ಇಟ್ಟು ಪೂಜಿಸುತ್ತಾರೆ. ಮಕ್ಕಳು ಕೂಡ ದೊಡ್ಡವರಾದ ಮೇಲೆ ಈ ಪರಂಪರೆಯನ್ನ ಮುಂದುವರಿಸಬೇಕು ಎನ್ನುವ ಕಾರಣದಿಂದ ಹಬ್ಬದ ಮಾದರಿಯನ್ನ ಇಲ್ಲಿ ತರಲಾಗಿದೆ ಎಂದರು. ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು. ಸಂಕ್ರಾಂತಿ ಅಂದರೆ ಸಮೃದ್ಧಿಯ ಸಂಕೇತ. ನಮ್ಮ ದೇಶದ ರೈತಾಪಿ ವರ್ಗದವರು ತಮ್ಮ ಬೆಳೆಗಳನ್ನು ಬೆಳೆದು ಆ ಫಸಲನ್ನು ಪಡೆಯುವ ಒಂದು ದಿನಾನೇ ಸಂಕ್ರಾಂತಿ ಅಂತ ಆಚರಣೆ ಮಾಡ್ತೀವಿ. ಸೊ ಅವರ ಸಂತೋಷನ ನಾವು ಇಲ್ಲಿ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ತಿಳಿಯುವಂತೆ ಆಚರಣೆಯನ್ನು ಮಾಡಿದ್ದೀವಿ. ಹಾಗೆ ಗಾಳಿಪಟದ ಒಂದು ಕಾಂಪಿಟೇಷನ್ನು ಮಾಡಿದ್ವಿ. ಗಾಳಿಪಟ ಏನಕ್ಕೆ ಸಂಕ್ರಾಂತಿ ದಿನನೇ ಹಾರಿಸ್ತಾರೆ ಅಂದರೆ ಅದೊಂದು ಸಂದೇಶ. ಏನು ಸಂದೇಶ ಅಂದರೆ ಗಾಳಿಪಟ ತುಂಬ ಎತ್ತರಕ್ಕೆ ಹಾರೋದು ಕಾರಣ ಏನು ಅಂತಂದರೆ ಅದು ನಮ್ಮ ಒಂದು ಸಂದೇಶನ ದೇವರಿಗೆ ತಲುಪುವ ಥರ ಅದು ರೀಚ್ ಮಾಡುತ್ತೆ. ಅದಕ್ಕೋಸ್ಕರ ಗಾಳಿಪಟ ಕಾಂಪಿಟೇಷನ್ನು ಮಕ್ಕಳಿಗೆ ತಮ್ಮ ಏನೇನು ಮನಸ್ಸಿನಲ್ಲಿ ಏನೇನು ಅನ್ಕೊಂಡಿದಾರೋ ಅದು ದೇವರಿಗೆ ರೀಚ್ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಒಂದು ಅಭಿಪ್ರಾಯ. ಸಂಕ್ರಾಂತಿ ಆಚರಣೆ ಕಾರಣವಾಗಿ ಮಕ್ಕಳಿಗೆ ಪದ್ಮವೇಷ ತೊಡಿಸಲಾಗಿದ್ದು ನಾನಾ ಹಾಡುಗಳಿಗೆ ನೃತ್ಯ ಮಾಡಿ ಸಂತೋಷ ಪಟ್ಟರು. ಈ ವೇಳೆ ಸಂಸ್ಥೆಯ ಅಧ್ಯಕ್ಷ ವೆಂಕಟೇಶ್, ಮುಖ್ಯ ಶಿಕ್ಷಕಿ ರಾಧಿಕಾ ಸೇರಿದಂತೆ ಎಲ್ಲ ವಿಭಾಗದ ಶಿಕ್ಷಕರು ಹಾಗೂ ಮಕ್ಕಳು ಉಪಸ್ಥಿತರಿದ್ದರು.
ಸರ್ ನೋಡಿ ಮೇಷ್ಟ್ರೆ ಮೇಡಮ್ ಈ ಕಡೆ ಸ್ವಲ್ಪ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಬಿಡಿ ಮೇಡಮ್ Thank you.